ಶನಿಯ ಸಾಡೆಸಾತಿಯಲ್ಲೂ ಸಹ ಮುಂಬರುವ ಸಮಯ ಮೂರು ರಾಶಿಚಕ್ರ ಚಿಹ್ನೆಗಳಿಗೆ ಬಹಳ ಪ್ರಯೋಜನಕಾರಿಯಾಗಲಿದೆ. ವಾಸ್ತವವಾಗಿ ಮಕರ ರಾಶಿಯಲ್ಲಿ ಏಕಕಾಲದಲ್ಲಿ 4 ಗ್ರಹಗಳ ಸಂಯೋಗ ಇರುತ್ತೆ. ಜನವರಿ 17ರಂದು ಮಕರ ರಾಶಿಯಲ್ಲಿ ಬುಧನ ಸಂಚಾರದೊಂದಿಗೆ ಬುಧ ಮತ್ತು ಸೂರ್ಯನ ಸಂಯೋಗ ಬುಧಾದಿತ್ಯ ರಾಜಯೋಗವನ್ನು ಸೃಷ್ಟಿ ಮಾಡಿದೆ. ಶುಕ್ರ ಮತ್ತು ಬುಧನ ಸಂಯೋಗ ಲಕ್ಷ್ಮೀನಾರಾಯಣ ರಾಜಯೋಗವನ್ನು ಸೃಷ್ಟಿ ಮಾಡಿದೆ. ಮತ್ತು ಮಂಗಳನ ಉಚ್ಚ ರಾಶಿ ಮಕರ ರಾಶಿಯಲ್ಲಿ ಸಂಚಾರ ಪಂಚಮಹಾಪುರುಷ ರಾಜಯೋಗ ಅಂದರೆ ರುಚಕ ರಾಜಯೋಗವನ್ನು ಸೃಷ್ಟಿ ಮಾಡಿದೆ. ಈ ಗ್ರಹಗಳ ಒಂದು ಶುಭ ಸ್ಥಾನದಿಂದಾಗಿ ಶನಿಯ ಸಾಡೆಸಾತಿ ನಂತರವೂ ಕೂಡ ಈ ಮೂರು ರಾಶಿಗಳು ಪ್ರಯೋಜನವನ್ನು ಪಡೆಯಲಿವೆ. ಜನವರಿ 17ರಂದು ಬಹಳ ಅಪರೂಪದ ಮತ್ತು ಶುಭ ಗ್ರಹಗಳ ಸಂಯೋಗ ಏನು ರೂಪುಗೊಂಡಿದೆ. ಜನವರಿ 17ರಂದು ಬುಧನು ಮಕರ ರಾಶಿಗೆ ಸಾಗೋದ್ರೊಂದಿಗೆ ಹಲವಾರು ರಾಜಯೋಗಗಳು ಏಕಕಾಲದಲ್ಲಿ ಸೃಷ್ಟಿಗೊಳ್ತಾ ಇವೆ. ಈ ಸಮಯದಲ್ಲಿ ಸೂರ್ಯ, ಶುಕ್ರ ಮತ್ತು ಮಂಗಳ ಕೂಡ ಮಕರ ರಾಶಿಗೆ ಸಾಗ್ತಾ ಇವೆ. 4 ಗ್ರಹಗಳ ಈ ಏಕಕಾಲಿಕ ಸಂಚಾರ ಅನ್ನುವಂಥದ್ದು ಏಕಕಾಲದಲ್ಲಿ 3 ರಾಜಯೋಗಗಳನ್ನು ಸೃಷ್ಟಿ ಮಾಡ್ತಾ ಇವೆ. ಸೂರ್ಯ ಮತ್ತು ಬುಧನ ಸಂಯೋಗ ಬುಧಾದಿತ್ಯ ರಾಜಯೋಗ ಸೃಷ್ಟಿ ಮಾಡುತ್ತೆ. ಶುಕ್ರ ಮತ್ತು ಬುಧನ ಸಂಯೋಗ ಲಕ್ಷ್ಮೀನಾರಾಯಣ ರಾಜಯೋಗ ಸೃಷ್ಟಿ ಮಾಡುತ್ತೆ. ಮತ್ತೆ ಮಂಗಳನ ಉಚ್ಚ ರಾಶಿಯಾದ ಮಕರ ರಾಶಿಯಲ್ಲಿ ಸಾಗುವಿಕೆ ಪಂಚಮಹಾಪುರುಷ ರಾಜಯೋಗ ಅಥವಾ ರುಚಕ ರಾಜಯೋಗವನ್ನು ಸೃಷ್ಟಿ ಮಾಡ್ತಾ ಇದೆ. ಈ ಶುಭ ಗ್ರಹಗಳ ಜೋಡಣೆ ಮೇಷ, ಕುಂಭ ಮತ್ತು ಮೀನರಾಶಿಯವರಿಗೆ ಪ್ರಯೋಜನವನ್ನು ಕೊಡುತ್ತೆ. ಈ 3 ರಾಶಿಚಕ್ರ ಚಿಹ್ನೆಗಳು ಪ್ರಸ್ತುತ ಸಾಡೆಸಾತಿಯನ್ನು ಅನುಭವಿಸ್ತಾ ಇದ್ದರೂ ಕೂಡ ಕುಂಭರಾಶಿಯವರು ಪ್ರಸ್ತುತ ಗುರುವಿನ 9ನೇ ಅಂಶದ ಪ್ರಭಾವದಲ್ಲಿದ್ದಾರೆ. ಈ ಗ್ರಹ ಜೋಡಣೆಯ ಲೆಕ್ಕಾಚಾರದ ಆಧಾರದ ಮೇಲೆ ಈ 3 ರಾಶಿಚಕ್ರ ಚಿಹ್ನೆಗಳ ಜನರು ಅದೃಷ್ಟವನ್ನು ಪಡಿತಾರೆ. ಮೇಷರಾಶಿಯವರು ಯಾವ ರೀತಿಯಾಗಿದೆ ಅಂತ ನೋಡ್ತಾ ಹೋಗೋದಾದರೆ ಈ ಶುಭ ಗ್ರಹ ಸ್ಥಾನ ಮೇಷರಾಶಿಯವರಿಗೆ 10ನೇ ಮನೆಯಲ್ಲಿ ರೂಪುಗೊಳ್ತಾ ಇದೆ. ಪರಿಣಾಮವಾಗಿ ಇಲ್ಲಿ ನೋಡಿ, ಮೇಷರಾಶಿಯ ಜನರು ಎದುರಿಸ್ತಾ ಇರುವ ಯಾವುದೇ ಕೆಲಸಕ್ಕೆ ಸಂಬಂಧಿಸಿದಂತಹ ಸಮಸ್ಯೆಗಳು ಏನಾದರೂ ಇದ್ದರೆ ಅದು ಈ ಸಂದರ್ಭದಲ್ಲಿ ಪರಿಹಾರವನ್ನು ಕಂಡುಕೊಳ್ಳುತ್ತೆ. ಹಾಗೆ ಈ ರಾಶಿಚಕ್ರ ಚಿಹ್ನೆಗಳು ಈಗ ತಮ್ಮ ವೃತ್ತಿ ಜೀವನದಲ್ಲಿ ಗೌರವ ಮತ್ತು ಒಂದು ಸ್ಥಾನಮಾನವನ್ನು ಪಡೆಯುವಂಥದ್ದು ಅಲ್ಲದೆ ದೀರ್ಘಕಾಲದಿಂದ ಎದುರಿಸ್ತಾ ಇರುವಂಥ ಸಮಸ್ಯೆಗಳು ಈಗ ಸ್ವಲ್ಪ ಪರಿಹಾರವನ್ನು ಕಾಣ್ತವೆ. ನಿಮ್ಮ ಸಾಮಾಜಿಕ ಸ್ಥಾನಮಾನ ಹೆಚ್ಚಾಗುತ್ತೆ ಮತ್ತು ಕೆಲಸದಲ್ಲಿ ನಿಮ್ಮ ಮೌಲ್ಯ ಹೆಚ್ಚಾಗುತ್ತೆ. ಸರ್ಕಾರಿ ಕೆಲಸದಲ್ಲಿ ನೀವು ಪ್ರಯೋಜನವನ್ನು ಕೂಡ ಕಾಣ್ತೀರಿ. ಹಾಗೆ ನೋಡಿ, ಕುಂಭರಾಶಿಯವರಿಗೆ 12ನೇ ಮನೆಯಲ್ಲಿ ಈ ಒಂದು ಗ್ರಹಗಳ ಸಂಯೋಗ ಉಂಟಾಗ್ತಾ ಇದೆ. 12ನೇ ಮನೆ ಯಾರಿಗೆ? ಕುಂಭರಾಶಿಯವರಿಗೆ. ಈ ಸಮಯದಲ್ಲಿ ಗುರುವಿನ 9ನೇ ಅಂಶ ನಿಮ್ಮ ರಾಶಿಚಕ್ರ ಚಿಹ್ನೆಯಲ್ಲಿ ಕಂಡುಬರುತ್ತೆ. ಪರಿಣಾಮವಾಗಿ ಕುಂಭರಾಶಿಯವರು ಶುಭ ಕಾರ್ಯಕ್ರಮಗಳಿಗೆ ಹಣವನ್ನು ಖರ್ಚು ಮಾಡ್ತಾರೆ. ಅದು ಈ ಕುಂಭರಾಶಿಯವರಿಗೆ ಹೆಚ್ಚಿನ ಸಂತೋಷವನ್ನು ತರುತ್ತೆ. ಹೆಚ್ಚುವರಿಯಾಗಿ ನಿಮ್ಮ ವೈಯಕ್ತಿಕ ಸೌಕರ್ಯಗಳು ಹೆಚ್ಚಾಗ್ತವೆ, ಹಾಗೆ ಹೆಚ್ಚಿನ ಸಂತೋಷ ತರ್ತವೆ. ಧಾರ್ಮಿಕ ಪ್ರಯಾಣಕ್ಕೂ ಅವಕಾಶಗಳಿರ್ತವೆ. ನೀವು ಈಗ ಮನಸ್ಸಿನ ಶಾಂತಿಯನ್ನು ಕಂಡುಕೊಳ್ತೀರಿ. ನೀವು ವಾಹನವನ್ನು ಖರೀದಿಸು ಮಾಡುವ ಬಗ್ಗೆ ಯೋಚನೆ ಮಾಡ್ತಾ ಇದ್ದರೆ ಅದು ನಿಮಗೆ ಲಾಭದಾಯಕವಾಗಿರುತ್ತೆ. ನೀವು ಒಂದನ್ನು ಖರೀದಿಸಬಹುದು ಅಥವಾ ಬುಕ್ಕನ್ನು ಕೂಡ, ಅಂದರೆ ಈಗ ವಾಹನವನ್ನು ಬುಕ್ ಮಾಡಬಹುದು. ಇನ್ನು ಮೀನರಾಶಿಯವರು ನೋಡಿ, ಮೀನರಾಶಿಯವರಿಗೆ 11ನೇ ಮನೆಯಲ್ಲಿ 4 ಗ್ರಹಗಳ ಸಂಯೋಗ ಉಂಟಾಗ್ತಾ ಇದೆ. ಪರಿಣಾಮವಾಗಿ ಮೀನರಾಶಿಯವರು ಸಂಪತ್ತಿನಲ್ಲಿ ಹೆಚ್ಚಳವನ್ನು ಅನುಭವಿಸ್ತಾರೆ. ಸಂಪತ್ತು ಅಂದರೆ ಹಣ, ಚಿನ್ನ, ಆಸ್ತಿ, ಈ ರೀತಿಯ ಸಂಪತ್ತಿನಲ್ಲಿ ಹೆಚ್ಚಳವಾಗುತ್ತೆ. ಹಾಗೆ ನೀವು ಇಲ್ಲಿವರೆಗೆ ಕಂಡಂತಹ ಕನಸು ಈಡೇರದೇ ಇದ್ದರೆ ಅಥವಾ ಆಸೆಗಳು ಈಡೇರದೇ ಇದ್ದರೆ ಈ ಸಂದರ್ಭದಲ್ಲಿ ನೀವು ಆಸೆಯನ್ನು ಈಡೇರಿಸ್ಕೊಳ್ತೀರಿ. ಈ ಸಂದರ್ಭದಲ್ಲಿ ಈಗ ನೀವು ನಿಮ್ಮ ಸ್ನೇಹಿತರ ಸಂಪೂರ್ಣ ಬೆಂಬಲವನ್ನು ಕೂಡ ಪಡಿತೀರಿ. ವೃತ್ತಿ ಬೆಳವಣಿಗೆಯ ಸಾಧ್ಯತೆ ಕೂಡ ಇರುತ್ತೆ. ನಿಮ್ಮ ಅಣ್ಣ ತಂಗಿಯರೊಂದಿಗೆ ಭಿನ್ನಾಭಿಪ್ರಾಯಗಳಿದ್ದರೆ ಅದು ಕೂಡ ಈ ಸಂದರ್ಭದಲ್ಲಿ ಬಗೆಹರಿಯುತ್ತೆ. ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೇಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.